ಮತ್ತು ಎಲ್ಲ ಈವೆಂಟ್ಸ್ಗೆ ಜಾಸ್ತಿ ಖರ್ಚು ಮಾಡ್ತೀವಿ. ಆರ್ಥಿಕ ಒಂದು ಕಡೆ ಏನಂದರೆ ಜಾಸ್ತಿ ಅವ್ರಿಗೆ ನಮ್ಮ ಹಳ್ಳಿಯ ಭಾಗದ ಜನರಿಗೆ ಯಾವ ಥರ ಅವ್ರಿಗೇನು ಆರ್ಥಿಕವಾಗಿ ಮೇಲೆತ್ತಬೇಕು ಅಂತೇಳಿದ್ರೆ ಅವ್ರು ಯಾವ್ದು ಖರ್ಚು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಇಷ್ಟು ಅಂಶಗಳನ್ನು ಅರ್ಥ ಮಾಡ್ಕೊಂಡು ನಾವು ಅದ್ರ ಜೊತೆಗೆ ಅವರು ಸೆಲ್ಫ್ ರಿಲಯನ್ಸ್ ಅಂದರೆ ಅವರು ಸ್ವಾವಲಂಬಿಯಾಗಿ ಬದುಕನ್ನ ಯಾವ ಥರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಾವು ಆಲೋಚನೆಗಳನ್ನು ಮಾಡ್ತಾಯಿದ್ವಿ. ಶೈಕ್ಷಣಿಕ ಬಗ್ಗೆ, ಕೃಷಿಯ ಮಾರುಕಟ್ಟೆ, ಪ್ಲಸ್ ನಾವು ಬೆಳೀತಿರೋ ಪದ್ಧತಿ, ಬೆಳೀತಿರೋ ಬೆಳೆಗಳು, ಹೊಸ ಬೆಳೆಗಳನ್ನು ಯಾವ ಥರ ಇಂಟ್ರೊಡ್ಯೂಸ್ ಮಾಡಬೇಕು, ನೀರನ್ನ ಯಾವ ಥರ ಬಳಕೆ ಮಾಡಬೇಕು, ಇದನ್ನು ಯಾವ ಥರ ಸರಿಪಡಿಸ್ಬೇಕು ಅಂತ ಯುವಜನತೆ ಮತ್ತು ಉದ್ಯೋಗಶೀಲತೆ. ನಿಮಗೆ ಗೊತ್ತಿರೋಂಗೆ ಇವತ್ತೇನೋ ನಮ್ಮ ದೇಶ ಸದೃಢವಾಗಿ ನಿಂತಿದೆ ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಿಂದ ಮಾತ್ರ ಸಾಧ್ಯ. ಒಂದು 30ಕ್ಕಿಂತ ಹೆಚ್ಚು ಸಂಸ್ಥೆಗಳು ಈ ಸ್ವರಾಜ್ ಉತ್ಸವ ದಿನ ಬಂದು ಅವ್ರು ಮಾಡ್ತಾರೆ. ಅವರಲ್ಲಿ ಕಲ್ಪನೆ ಏನಿದೆ ಅದನ್ನು ತೋರಿಸಿ, ಆ ಸಮಸ್ಯೆಗಳಿಗೆ ಪರಿಹಾರ ಯಾವ ಥರ ಅವ್ರಿಗೇನು ಅನಿಸಿದೆ ಅದನ್ನು ತೋರಿಸಿ, ಅದ್ರ ಜೊತೆಗೆ ಬರೋಂಥ ಜನರು ಅವ್ರಿಗೆ ಯಾವುದ್ರಲ್ಲಿ ಇಷ್ಟ ಇದೆ ಅದನ್ನು ಯಾವ ಥರ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿನ ಕೊಟ್ಟು, ಪ್ಲಸ್ ಮಾಹಿತಿನ ತಗೊಳ್ಳೋದುವೆ. ಈಗ ಜನರಿಂದ ಇದು ಸರಿ, ತಪ್ಪು, ಇದು ಸರಿ, ನೀವು ಸರಿಗೆ ಮಾಡ್ತಿಲ್ಲ, ಯಾತಕ್ಕೆ ಸರಿ ಮಾಡ್ತಿಲ್ಲ, ಇವೆಲ್ಲ ಫೀಡ್ಬ್ಯಾಕ್ನ ತಗೊಳ್ಬೇಕು.